ರೈತ ಬಾಂಧವರಿಗೆ ಮಧುರ ಆಗ್ರಿಟೆಕ್ನಿಂದ ಸ್ವಾಗತ. ಇವತ್ತು ನಾವು ಒಂದು ಹೊಲದಲ್ಲಿದ್ದೀವಿ. ಈ ಒಂದು ಹೊಲದಲ್ಲಿ ನೋಡ್ಬೋದು, ಆಲ್ರೆಡಿ ಇವರು ಬಿತ್ತನೆ ಮಾಡಿದ್ದಾರೆ. ಮೆಕ್ಕೆಜೋಳ ಬಿತ್ತನೆ ಮಾಡಿ ಒಂದು 5-6 ದಿನಗಳಾಗಿದೆ. ನೀವು ನೋಡ್ತಾ ಇರ್ಬೋದು, ಪ್ಲಾಟಲ್ಲೆಲ್ಲ ಪೂರ ಆಲ್ರೆಡಿ ಮುಳ್ಳುಸಜ್ಜೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಮುಳ್ಳುಸಜ್ಜೆ ಬಂದಿದೆ, ಇನ್ನೂ ಮೆಕ್ಕೆಜೋಳನೇ ಹುಟ್ಟಿಲ್ಲ. ನೋಡ್ತಾ ಇರ್ಬೋದು, ಈ ಪ್ಲಾಟ್ ತುಂಬಾ ನಿಮಗೆ ಕಾಣ್ತಾ ಇರೋದೆಲ್ಲನೂ ಮುಳ್ಳುಸಜ್ಜೆ ಇದೆ. ಇನ್ನೂ ಮೆಕ್ಕೆಜೋಳದ ಬೆಳವಣಿಗೆ ಆಗಿಲ್ಲ. ಈಗಿನ್ನೂ ಮೆಕ್ಕೆಜೋಳ ಬರಬೇಕಾಗಿದೆ. ಆಲ್ರೆಡಿನೇ ಮುಳ್ಳುಸಜ್ಜೆ ಬೆಳವಣಿಗೆ ಬರ್ತಾ ಇದೆ. ನಾವು ರೈತರಲ್ಲಿ ಏನಪ್ಪ ಅಂದರೆ ಕೇಳ್ಕೊಳ್ಳೋದು, ಈಗ ನೀವು ಏನು ಬಿತ್ತನೆ ಮಾಡಿದ್ದೀರ, ಈ ಬಿತ್ತನೆ ಮಾಡಿದ ತಕ್ಷಣ ಅಂದರೆ ಇವತ್ತು ಬಿತ್ತನೆ ಮಾಡಿದರೆ ನೆಕ್ಸ್ಟ್ ಮುಂದಿನ 1 ಅಥವಾ 2 ದಿನಗಳಲ್ಲೇ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಹೇಳ್ತೀವಿ. ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಹೇಳಿದರೆ ನಿಮಗೆ ಒಂದು ಯಾವುದಪ್ಪ ಅಂದರೆ ನಮ್ಮ ಅಟ್ರಾಜಿನ್ ಅಂತ ಇದೆ ಅಲ್ವಾ, ಅಟ್ರಾಜಿನ್ನ ನೀವು 1 kg ಒಂದು 10 kg ಉಸುಗಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆಲ್ಬೋದು. ಇದರಲ್ಲಿದ್ದ ನಿಮಗೆ ಈ ಮುಳ್ಳುಸಜ್ಜೆಯ ಒಂದು ಎಫೆಕ್ಟು ಕಡಿಮೆ ಮಾಡ್ಕೋಬೋದು. ಎರಡನೇದು, ನೀವು ಬಿತ್ತಿದಾದಮೇಲೆ ಈ ಒಂದು ಮೆಟಲಾಕ್ಲೋರ್ ಅಂತ ಬರುತ್ತೆ 50 EC ಅಥವಾ ಪೆಂಡಾಮಿಥಿಲಿನ್ ಅಂತ ಬರುತ್ತೆ 30 EC. ಇದನ್ನು 5 ml 1 ಲೀಟ್ರ್ ನೀರಲ್ಲಿ ಪ್ಲಸ್ ಅಟ್ರಾಜಿನ್ನ 5 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಎರಡನ್ನು ಬೆರೆಸ್ಬಿಟ್ಟು ಒಂದು ಟ್ಯಾಂಕ್ ಲೆಕ್ಕ, ಅಂದರೆ ನಿಮಗೇನು ಎಷ್ಟು ಟ್ಯಾಂಕ್ ಹೋಗುತ್ತೋ ಅದ್ರ ಮೇಲೆ ನೀವು ಮಾಡಿಕೊಂಡು ಬಿತ್ತಿದ್ದ ಸಾಲುಗಳ ಮಧ್ಯದಲ್ಲೇ ಈ ಕಳೆನಾಶಕನ ಸ್ಪ್ರೇ ಮಾಡ್ತಾ ಹೋಗ್ಬೇಕು. ಇದರಲ್ಲಿದ್ದ ಏನಾಗುತ್ತಪ್ಪ ಅಂದರೆ ನಿಮಗೆ ಆ ಮುಳ್ಳುಸಜ್ಜೆ ಬರೋದಿಲ್ಲ ಅಂದರೆ ಸಪ್ರೆಸ್ ಆಗುತ್ತೆ. ಆಮೇಲೆ ನಿಮಗೆ ಮೆಕ್ಕೆಜೋಳ ಹುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನೀವು ಏನೂ ಮಾಡಿಲ್ಲ ಅಂದರೆ ಈ ರೀತಿ ಆಗುತ್ತೆ. ಇದು ನೀವು ಮುಂದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದರಲ್ಲಿದ್ದು ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಮುಳ್ಳುಸಜ್ಜೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದು. ಇಲ್ಲಿ ನಿಮಗೇನು ಮಾಡೋಕ್ಕಾಗಲ್ಲ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾವು ರೈತ ಬಾಂಧವರಲ್ಲಿ ಹೇಳೋದೇನಪ್ಪ ಅಂದರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಆಲ್ರೆಡಿ ಮೆಕ್ಕೆಜೋಳ ಹುಟ್ತಾ ಇದೆ, ಆದರೆ ಪಕ್ಕದಲ್ಲಿ ನೋಡ್ಬೋದು ನೀವು ಮುಳ್ಳುಸಜ್ಜೆ ಯಾವ ರೀತಿಯಲ್ಲಿ ಆವರಿಸ್ಕೊಂಡಿದೆ. ಅದಕ್ಕೆ ನಾವು ಹೇಳ್ದಂಗೆ ನೀವು ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ನ ನೀವು ಉಪಯೋಗಿಸೋದ್ರಲ್ಲಿದ್ದ ಈ ಮುಳ್ಳುಸಜ್ಜೆಯ ಹಂತವನ್ನು ಕಡಿಮೆ ಮಾಡ್ಬೋದು. ಹಾಗೆ ಎರಡನೇದೇನಪ್ಪ ಅಂದರೆ ಈ 2 ಎಲೆ ಬಂದಿರತಕ್ಕಂಥದ್ದು ಈಗ ಮೆಕ್ಕೆಜೋಳ ಸ್ವಲ್ಪ ಉಟ್ಕೊಂಡು ಆದಮೇಲೆ ಇನ್ನೂ ಒಂದು 15 ದಿನಗಳ ಕ್ರಾಪ್ ಇದ್ದಾಗ ಬಿತ್ತನೆ ಮಾಡಿ 15 ದಿನ ಬಂದ ಮೇಲೆ ಈ ಮುಳ್ಳುಸಜ್ಜೆಗೆ ಇಮಿಡಿಯೇಟ್ಲಿ ನೀವು ಕಳೆನಾಶಕಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಲಾಡಿಸ್ ಅಂತ ಬರುತ್ತೆ, ಅಂದರೆ ಟೆಪ್ರೊಮೈಸಿನ್ ಅಥವಾ ಟಿಂಜರ್ ಅಂತ ಬರುತ್ತೆ, ಅಥವಾ ಟೆಂಬೋಟ್ರಿನ್ ಅಥವಾ ಈಗ ಹೊಸ ಕೆಮಿಕಲ್ಸ್ ಬಂದಿದ್ದಾವೆ. ನೀವು ಬ್ರೂಸಿಯಾ ಅಂತ ಬಂದಿದೆ, UPLದು, ಅದನ್ನಾದರೂ ಉಪಯೋಗಿಸ್ಬೋದು. ಅಥವಾ ಆಶಿತಾಕ ಅಂತ ಬಂದಿದೆ. ಇವನ್ನೆಲ್ಲ ಮಾಡೋದ್ರಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಹೊಲದಲ್ಲಿ ಮುಳ್ಳುಸಜ್ಜೆಯ ಪರ್ಸೆಂಟೇಜ್ನ ಕಡಿಮೆ ಮಾಡ್ಬೋದು. ಆದರೆ ನೀವು ಇದು ಗ್ರೌತ್ ಆದಮೇಲೆ, ಅಂದರೆ ಬೆಳವಣಿಗೆ ಬಂದ ಮೇಲೆ ನೀವು ಮುಳ್ಳುಸಜ್ಜೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು 20-25 ದಿನ ಆದಮೇಲೆ ನೀವು ಯಾವುದೇ ಥರದ ಸ್ಪ್ರೇ ಮಾಡಿದರೂ ಕೂಡ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದಷ್ಟು ಮುಂಜಾಗ್ರತೆಯಾಗಿ ಈ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಔಷಧಿಗಳು ನೋಡೋದು. ನೀವು 2 ಲೀಫ್ ಇದ್ದಾಗ ಕಳೆ, ಅಥವಾ ಒಂದು 15 ದಿನಗಳೊಳಗೆ ನೀವು ಮೆಕ್ಕೆಜೋಳ ಹುಟ್ಟಿದ ಒಂದು 15 ದಿನದ ಒಳಗಡೆ ನೋಡಿರಿ, ಈಗಿನ ಮೆಕ್ಕೆಜೋಳ ಹುಟ್ತಾ ಇದೆ ಮೆಕ್ಕೆಜೋಳ ನೋಡ್ತಾ ಇರ್ಬೋದು. ಆದರೆ ಈಗ ಆಲ್ರೆಡಿ ಮುಳ್ಳುಸಜ್ಜೆಯ ಇದು ಕಾಣ್ತಾ ಇದೆ ನಿಮಗೆ. ಇದು ಪೂರಾ ಹೊಲದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಸೊ ರೈತರಲ್ಲಿ ಅದನ್ನೇ ಹೇಳೋದು, ನೀವು ಸರಿಯಾದ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಇದನ್ನು ಕಂಟ್ರೋಲ್ ಮಾಡ್ಬೋದು. ಅಥವಾ ಇಲ್ಲಾಂದರೆ ನಿಮಗೆ ಇದು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಧನ್ಯವಾದಗಳು.